100%. ಮೊದಲನೇದಾಗಿ ಜೂನಿಯರ್ ಸ್ಟೈಲ್ ಐಕನ್ಗೆ ನನ್ನನ್ನು ಚೀಫ್ ಗೆಸ್ಟಾಗಿ ಕರೆದಿದ್ದಕ್ಕೆ ನನಗೆ ತುಂಬ ಖುಷಿ ಇದೆ. ಮಕ್ಕಳು ಅನ್ನೋದು ಹೆಂಗೆ ಅಂದರೆ ಶಿಲೆ ಆಗೋದು, ಕಲ್ಲನ್ನು ಶಿಲೆ ಮಾಡ್ತಾರೆ ಅಂತ ಹೇಳ್ತಾರೆ. ಕಲ್ಲು ಕಲ್ಲಾಗೇ ಇರುತ್ತೆ. ಆ ಕಲ್ಲನ್ನು ನೀವೆಷ್ಟು ನೀಟಾಗಿ ಅದನ್ನು ಮುಟ್ಟಿ, ಅದನ್ನು ಶಿಲೆ ಮಾಡಿ, ಅದನ್ನು ಕೆತ್ತಿ 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 ಮಾಡಿದ್ರೆ ಶಿಲೆ ಆಗುತ್ತೆ. ಹಾಗೆ ಮಕ್ಕಳು ಹಾಗೇನೆ, ಅವರಿಗೆ ಏನು ಗೊತ್ತಿರಲ್ಲ, ಶುದ್ಧ ಮನಸ್ಸು, ಪರಿಶುದ್ಧ ಮನಸ್ಸು, ಯಾವುದೇ ರೀತಿ ಕಲ್ಮಶ ಇರಲ್ಲ, ಯಾವುದೇ ರೀತಿ ಕೆಟ್ಟ ಯೋಚನೆಗಳು ಎಂಥದ್ದು ಇರಲ್ಲ. ದೇ ವಿಲ್ ಬಿ ಜಸ್ಟ್ ಸೋ ಇನ್ನಸೆಂಟ್ ಅಂಡ್ ಪ್ಯೂರ್. ಸೊ ಅದನ್ನ ಎಷ್ಟು ನೀವು ಚೆನ್ನಾಗಿ ಬಳಸ್ಕೊಂತೀರಾ ಅಷ್ಟು ಮಕ್ಳಿಗೆ ಒಳ್ಳೇದು. ಸೊ ಈ ಥರದ್ದು ಒಂದು ಕಾನ್ಸೆಪ್ಟ್ ಜೂನಿಯರ್ ಸ್ಟೈಲ್ ಐಕನ್ ಅನ್ನೋದು ಇಸ್ ಸಮಥಿಂಗ್ ಸೋ ನೈಸ್. ಮಕ್ಕಳು ಒಬ್ಬೊಬ್ರು ಎಷ್ಟು ಸ್ಟೇಜ್ ಫಿಯರ್ ಇರುತ್ತೆ ಅಂದರೆ ಆಚೆ ಬರಲ್ಲ, ಯಾರ ಜೊತೆನೂ ಮಾತಾಡಲ್ಲ, ಬೇರೆಯವ್ರ ಹತ್ರ ಹೋಗಲ್ಲ, ಅಳ್ತಾರೆ. ಅಂತ ಮಕ್ಕಳೆಲ್ಲ ಹೇಗೆ ಕಾನ್ಫಿಡೆಂಟ್ ಆಗೋದು, ನಮ್ಮ ಮಕ್ಕಳನ್ನ ಹೇಗೆ ನಾವು ಕಾನ್ಫಿಡೆನ್ಸ್ ತರೋದು ಅವರಲ್ಲಿ ಅಂತ ಹೇಳಿದ್ರೆ ಈ ಥರದ್ದು ಗ್ರೂಮಿಂಗ್ ಸೆಷನ್ಸ್ ಇದ್ದಾಗ. ಸೊ ಜೂನಿಯರ್ ಸ್ಟೈಲ್ ಐಕನ್ ಮಕ್ಕಳನ್ನ 3 ವರ್ಷದ ಮಕ್ಕಳನ್ನ 3 ವರ್ಷದಿಂದ ಮಕ್ಕಳನ್ನ ಟ್ರೈನ್ ಮಾಡ್ತಾರೆ, ವಿಚ್ ಇಸ್ ಸೋ ಅಮೇಝಿಂಗ್. ಸೊ ಖಂಡಿತ ಈ ಸೀಸನ್ ಅಲ್ಲಿ ತುಂಬಾ ಮಕ್ಕಳಿದ್ದಾರೆ. ನೆಕ್ಸ್ಟ್ ಸೀಸನ್ ಅಲ್ಲಿ ನಿಮ್ಮ ಮಕ್ಕಳನ್ನ ನೀವು ಜೂನಿಯರ್ ಸ್ಟೈಲ್ ಐಕನ್ಗೆ ಸೇರಿಸಿ. ನಾನೇನು ಯೋಚನೆ ಮಾಡಿಲ್ಲ. ಆಸ್ ಆಫ್ ನೌ ಶಿ ಇಸ್ ಟೂ ಸ್ಮಾಲ್. 1 ವರ್ಷ ಆಗಿರೋದು, ಇನ್ನು ತುಂಬಾ ಸಮಯ ಇದೆ. ಸದ್ಯಕ್ಕಂತೂ ಏನು ಯೋಚನೆ ಮಾಡಿಲ್ಲ. ಬಟ್ ಭುವನ್ ಅವ್ರಿಗೆ ಅಡ್ಮಿನಿಸ್ಟ್ರೇಟಿವ್ ಹಾಕಬೇಕು, IAS ಮಾಡಬೇಕು ಅಂತ ಇದೆ, ನೋಡೋಣ. ಬ್ಯೂಟಿಫುಲ್. ಐ ಆಮ್ ಎಂಜಾಯಿಂಗ್ ಎವ್ರಿ ಸಿಂಗಲ್ ಡೇ. ಒಂದು ದಿನಾನೂ ಕೂಡ ನನಗೆ ಅಯ್ಯೋ ನಾನು ಏನು ಮಾಡ್ತಾ ಇದ್ದೀನಿ ಅಂತ ನನಗೆ ಅನ್ನಿಸ್ಲಿಲ್ಲ. ಐ ಫೀಲ್ ಎವ್ರಿಥಿಂಗ್ ಕ್ಯಾನ್ ವೇಟ್. ಯು ನೋ, ಮೂವೀಸ್ ಕ್ಯಾನ್ ವೇಟ್, ಇವೆಂಟ್ಸ್ ಕ್ಯಾನ್ ವೇಟ್, ಎವ್ರಿಥಿಂಗ್ ಕ್ಯಾನ್ ವೇಟ್. ಬಟ್ ಮದರ್ಹುಡ್ ನನಗೆ 1 ವರ್ಷ ಹೇಗಾಯ್ತು ಅಂತಾನೆ ಗೊತ್ತಿಲ್ಲ. ಇಟ್ ಜಸ್ಟ್ ಫ್ಲೂ. ಸೊ ಐ ಥಿಂಕ್ ಐ ಆಮ್ ಎಂಜಾಯಿಂಗ್ ಎವ್ರಿ ಡೇ and I don't want to miss this. Thank you so much. ನಮಸ್ತೆ ಎಲ್ಲರಿಗೂ. ಜೂನಿಯರ್ ಸ್ಟೈಲ್ ಐಕಾನ್ ಈ ಒಳ್ಳೆ ವೇದಿಕೆಯನ್ನು ಕೊಟ್ಟಿದೆ. ಈ ವೇದಿಕೆಯಲ್ಲಿ ನಮ್ಮ ಮಕ್ಕಳು ಎಷ್ಟು ಕಾನ್ಫಿಡೆನ್ಸ್ನ ತಗೊಂಡಿದ್ದಾರೆ ಅಂತಂದರೆ, ಪರ್ಸನಾಲಿಟಿ ಡೆವಲಪ್ಮೆಂಟ್ ಆಗಿರ್ಬೋದು, ಸ್ಕಿನ್ ಕೇರ್ ಆಗಿರ್ಬೋದು, ಅದನ್ನು ವೇದಿಕೆ ಮೇಲೆ ನಿಂತ್ಕೊಂಡು ಮಾತಾಡೋದಾಗಿರ್ಬೋದು, ಎಷ್ಟು ತುಂಬ ಎಂಜಾಯ್ ಮಾಡ್ತಾ ಇದ್ದಾರೆ ಅಂದರೆ ಆ ಮಕ್ಕಳು. ಇವಾಗಲೂ ಕೂಡ ಈಗ ಏನಾದರೂ ಸ್ಟೇಜ್ನ ಆಡಿಯನ್ಸ್ನ ಫೇಸ್ ಮಾಡಬೇಕು ಅಂದರೆ ಧೈರ್ಯವಾಗಿ ಫೇಸ್ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು ಫಾರ್ ಜುಲ್ಫಿ ಗಿವಿಂಗ್ ಎ ಗುಡ್ ಆಪರ್ಚುನಿಟಿ. ಒಳ್ಳೆ ಆಪರ್ಚುನಿಟಿಯನ್ನು ಕೊಟ್ಟಿದ್ದಾರೆ ನಮಗೆ. ಯಾಕಂದರೆ ಅವರು ಈ ಮಕ್ಕಳು ಕೂಡ ವೇದಿಕೆಯನ್ನು ತುಂಬ ಚೆನ್ನಾಗಿ ಬಳಸ್ಕೊತಿದ್ದಾರೆ, ಕಾನ್ಫಿಡೆನ್ಸಿಂದ ಬರ್ತಾ ಇದ್ದಾರೆ. ಆಮೇಲೆ ಮುಂದೆ ನಾವು ಏನಾದರೂ ಮಾಡಬೇಕು ಅಂದರೂ ಕೂಡ ಆ ಮಕ್ಕಳು ಕೂಡ ಧೈರ್ಯವಾಗಿ ಫೇಸ್ ಮಾಡ್ತಾರೆ ವೇದಿಕೆಯನ್ನು. ಹಾಗಾಗಿ ನಾವು ಜುಲ್ಫಿಗೆ ತುಂಬ ಥ್ಯಾಂಕ್ಸ್ ಹೇಳ್ತೀವಿ. ಒಳ್ಳೆ ಆಪರ್ಚುನಿಟಿ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಅಂಡ್ ದೆನ್ ಈ ನಮಗೆ ಪೇರೆಂಟ್ಸ್ಗೆ ಕೂಡ ಅಷ್ಟೇ, ನಮ್ಮ ಪೇರೆಂಟ್ಸ್ಗೂ ಕೂಡ ತುಂಬಾನೇ ಆಪರ್ಚುನಿಟಿ ಇದು ನಮ್ಮ ಮಕ್ಕಳನ್ನ ಎಕ್ಸ್ಪ್ಲೋರ್ ಮಾಡ್ಲಿಕ್ಕೋಸ್ಕರ. ಆಮೇಲೆ ನಾವು ಮುಂದೆನೂ ಕೂಡ ಧೈರ್ಯವಾಗಿ ಯಾವುದೇ ಒಂದು ವೇದಿಕೆನ ಕಳಿಸ್ಕೊಡ್ಬೇಕು ಅಂದರೆ, ಯಾವುದೇ ಒಂದು ಪ್ರೋಗ್ರಾಮ್ಸ್ಗಳನ್ನ ಕಳಿಸ್ಕೊಡ್ಬೇಕು ಅಂದರೆ ತುಂಬ ಧೈರ್ಯವಾಗಿ ನಾವು ಕಳಿಸ್ಕೊಡ್ಬೋದು. ಮಕ್ಕಳಿಗೂ ಕೂಡ ಬೇರೆ ಥರದ ಓದೋದೊಂದು ಬಿಟ್ಬಿಟ್ಟು ಮಿಕ್ಕಿದೆಲ್ಲ ಬೇರೆ ಕಡೆಯಿಂದ ನಾವು ಪ್ರೋತ್ಸಾಹ ಕೊಡಬೇಕು ಅಂತ ಹೇಳ್ತೇನೆ. ಇದು ಕೂಡ ಒಂದು ಒಳ್ಳೆ ವೇದಿಕೆ. ಇವತ್ತಿನ ಜೂನಿಯರ್ ಸ್ಟೈಲ್ ಐಕಾನಲ್ಲಿ ನಮ್ಮ ಮಕ್ಕಳು ತುಂಬ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ವೇದಿಕೆನ ತುಂಬ ಚೆನ್ನಾಗಿ ಬಳಸ್ಕೊಂಡಿದ್ದಾರೆ, ಧೈರ್ಯವಾಗಿ ಬಳಸ್ಕೊಂಡಿದ್ದಾರೆ. ಆಮೇಲೆ ನೆಕ್ಸ್ಟ್ ಯಾವುದೇ ವೇದಿಕೆಗೆ ಹೋದ್ರು ತುಂಬ ಚೆನ್ನಾಗಿ ಬಳಸ್ಕೊತಾರೆ ಅಂತಲೂ ಗೊತ್ತಾಗಿದೆ. ಇವತ್ತಿನ ಜೂನಿಯರ್ ಸ್ಟೈಲ್ ಐಕಾನಲ್ಲಿ ಒಳ್ಳೆ ಆಪರ್ಚುನಿಟಿನ ಕೊಟ್ಟಿದ್ದಾರೆ. ಥ್ಯಾಂಕ್ ಯು. ನಮಗೆ ತುಂಬಾನೇ ಖುಷಿ ಆಗಿದೆ ಈ ವೇದಿಕೆ ನೋಡಿದ ಮೇಲೆ. ನಮ್ಮ ಮಕ್ಕಳಲ್ಲಿ ಸ್ಟೈಲ್ ಅಂದೆನ್ ಮಾತಾಡೋ ರೀತಿ ಆಗಿರ್ಬೋದು, ಆಮೇಲೆ ವೇದಿಕೆಯಲ್ಲಿ ಧೈರ್ಯವಾಗಿ ನಿಂತ್ಕೊಳ್ಳೋಂಥದ್ದಾಗಿರ್ಬೋದು, ಆಮೇಲೆ ಬೇರೆ ಮಕ್ಕಳ ಜೊತೆ ಸ್ನೇಹ ಬೆಳೆಸೋದಾಗಿರ್ಬೋದು, ಪ್ರತಿಯೊಂದನ್ನು ತುಂಬ ಚೆನ್ನಾಗಿ ಹೇಳ್ತಿದ್ದಾರೆ. ಆಮೇಲೆ ಇಂಗ್ಲೀಷಲ್ಲಿ ಮಾತಾಡೋ ಬದಲು ಇಲ್ಲ ನಾವು ಕನ್ನಡದಲ್ಲೇ ಮಾತಾಡೋಣ ಅಂತ ಎಲ್ಲನೂ ಪ್ರೋತ್ಸಾಹಿಸ್ತಾರೆ. ಹಾಗಾಗಿ ಈ ವೇದಿಕೆ ತುಂಬಾ ಒಳ್ಳೆ ಒಂದು ಪ್ರೋತ್ಸಾಹ ಕೊಟ್ಟಿದೆ ಅಂತ ನಾವು ಹೇಳ್ಬೋದು. ನನ್ನ ಹೆಸರು ವೀಣಾ, ಅನಿಶಾ ಅವಳ ಪೇರೆಂಟ್ ನಾನು. ಜೂನಿಯರ್ ಸ್ಟೈಲ್ ಐಕಾನ್ ಜೊತೆ ಅಸೋಸಿಯೇಷನ್ ಆಗಿರೋದ್ರಿಂದ ನಮಗೆ ಒಂದು ಒಳ್ಳೆ ಆಪರ್ಚುನಿಟಿ ಸಿಕ್ಕಿದೆ. ನಮ್ಮ ಮಕ್ಕಳನ್ನ ಈ ಥರ ಒಂದು ಪ್ಲ್ಯಾಟ್ಫಾರ್ಮ್ನಲ್ಲಿ ಇಷ್ಟು ಒಳ್ಳೆ ವಿಸಿಬಿಲಿಟಿ ಸಿಕ್ಕಿದೆ. ದೇ ಹ್ಯಾವ್ ಲರ್ನ್ಡ್ ಹೌ ಟು ಬಿ ಇಂಡಿಪೆಂಡೆಂಟ್ ಆ್ಯಂಡ್ ಕಾನ್ಫಿಡೆಂಟ್ ಆ್ಯಂಡ್ ಅಟ್ ದ ಸೇಮ್ ಟೈಮ್ ಟಾಕ್ ಟು strangers. We were all strangers in the first day. In the last 7 days program, I have seen that the kids have so well mingled with each other, and also I see there is a teamwork. The whole session of 7 days itself showed how a team bonding and a team building can be happen with strangers as well. Our kids have learned how to work together, plan together, ramp ಮೇಲೆ
ರ್ಯಾಂಪ್ ಮೇಲೆ ಕ್ಯಾಟ್ ವಾಕ್ ಮಾಡಿದ್ದು, ದೇ ವರ್ ನಾಟ್ ಇವನ್ ಪ್ರಿಪೇರ್ಡ್ ಫಾರ್ ಇಟ್ ಆನ್ ದ ಫಸ್ಟ್ ಡೇ. And today when we see them walking confidently, there is a scope and hope that these people are going to be taken to the next level when they face the camera or the stage in their schools. And what else did you ask me? ನಿಮಗೆ ಮಕ್ಕಳು ಕೋಚಿಂಗ್ ಕ್ಲಾಸಿಂದ ಬಂದಾಗ ಏನು ಹೇಳ್ತಾರೆ? They are more aware. ಕೋಚಿಂಗ್ ಕ್ಲಾಸ್ ಮುಗಿಸ್ಕೊಂಡು ಬಂದಮೇಲೆ ಆರ್ ಈವನ್ ದ ಸ್ಟೈಲ್ ಕ್ಲಾಸಸ್ ಆರ್ ವಾಕಿಂಗ್ ಕ್ಲಾಸಸ್ ಅಸೋಸಿಯೇಟೆಡ್ ಕ್ಲಾಸಸ್ ಎಲ್ಲ ಅಟೆಂಡ್ ಮಾಡಿದ್ಮೇಲೆ ದೇ ಫೀಲ್ ಮೋರ್ ಕಾನ್ಫಿಡೆಂಟ್. ದೇ ಗಿವ್ ಅಸ್ ಎಜುಕೇಷನ್, ದೇ ಎನ್ಕರೇಜ್ ಅಸ್ ಟು ಫಾಲೋ ಇಟ್. ಮೇಯ್ನ್ ಆಗಿ ಡಿಸಿಪ್ಲಿನ್ ಬಂದಿದೆ ಮಕ್ಕಳಲ್ಲಿ. ದೇ ಆರ್ ಮೋರ್ ಕಾನ್ಷಿಯಸ್. Right now it is fresh in their mind, and the age is also such that they are able to go ahead and use what they have learned. In fact, they teach us how to go ahead and maintain ourselves, our skincare, our daily routine, which is very good encouragement for the kids. And we as parents learning from kids is the biggest thing that we can do. We do it daily, but then kids with these kind of experiences add more value to it. Vidya.